ಕುಕ್ಕರಲ್ಲಿ ತೊಗರಿಬೇಳೆ, ಅಲಸಂದೆ ಕಾಳು, ಎಣ್ಣೆ, ನೀರು ಹಾಕ್ಬಿಟ್ಟು ಇದನ್ನು 3 ವಿಸಲ್ಲು ಪ್ರೆಷರ್ ಕುಕ್ ಮಾಡಿ ಆಫ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಟಿರಿ. ಇನ್ನೊಂದು ಪ್ಯಾನಲ್ಲಿ ಲೋ ಫ್ಲೇಮಲ್ಲಿ ಎಣ್ಣೆ, ಮೆಂತ್ಯ, ಮೆಣಸು, ಜೀರಿಗೆ, ಧನಿಯಾ, ಉದ್ದಿನಬೇಳೆ, ಕಡಲೆಬೇಳೆ, ಚಕ್ಕೆ, ಏಲಕ್ಕಿ, ಲವಂಗ, ಅರಿಶಿನ ಪುಡಿ, ಒಣಕೊಬ್ಬರಿ, ಕರಿಬೇವಿನ ಸೊಪ್ಪು ಇದೆಲ್ಲ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಬ್ಯಾಡಗೆ ಮೆಣಸಿನ್ಕಾಯಿ, ಸಾಸಿವೆ, ಹಸಿ ಕೊಬ್ಬರಿ ಮತ್ತು ಗಸಗಸೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡಿಕೊಂಡು ತಣ್ಣಗೆ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗೆ ಬ್ಲೆಂಡ್ ಮಾಡ್ಕೊಳ್ಳಿ. ಅದೇ ಪ್ಯಾನಲ್ಲಿ ಒಂಚೂರು ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಗುಂಟೂರು ಮೆಣಸಿನ್ಕಾಯಿ ಮತ್ತು ಹಿಂಗು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕಿ ಸಣ್ಣಕ್ಕೆ ಹಚ್ಕೊಂಡಿರೋ ಬೂದ್ ಕುಂಬಳಕಾಯಿ ಹಾಕಿ ಒಂಚೂರು ಅರ್ಧ ಕಪ್ ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಸಣ್ಣ ಫ್ಲೇಮಲ್ಲಿ ಕುದಿಯಕ್ಕೆ ಬಿಡಿ. ಆಗಾಗ ಸ್ಟರ್ ಮಾಡ್ಕೊಳ್ಳಿ. ಈಗ ಬೂದ್ ಕುಂಬಳಕಾಯಿ ಚೆನ್ನಾಗಿ ಕುಕ್ ಆಗಿದೆ. ಅದಕ್ಕೆ ಟೊಮ್ಯಾಟೊ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಕುಕ್ ಮಾಡಕ್ಕೆ ಬಿಡಿ. ಕುಕ್ಕರ್ದು ಆಗಿದೆ ಈಗ. ಅದಕ್ಕೇನೆ ಈ ಚೆನ್ನಾಗಿ ಕುಕ್ ಮಾಡ್ಕೊಂಡಿರೋ ಬೂದ್ ಕುಂಬಳಕಾಯಿ ಹಾಕ್ಕೊಂಡು ಇದು ರುಬ್ಕೊಂಡಿರೋ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಹಾಕಿ ಮತ್ತು ಹುಣಸೆಹಣ್ಣು ನೆನೆಸಿರೋ ನೀರು ಹಾಕಿ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಕುಕ್ ಮಾಡಿ. ಈಗ ರೆಡಿ ಇದೆ. ಮೇಲೆ ನೊರೆ ಎಲ್ಲ ಏನು ಕಾಣಿಸ್ತಾ ಇಲ್ಲ, ಎಲ್ಲ ಹೋಗಿದೆ. ಸೊ ದಟ್ ಮೀನ್ಸ್ ಇಟ್ಸ್ ಡನ್. ಸೊ ಇದನ್ನು ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಇದು ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ತುಪ್ಪ ಹಾಕ್ಕೊಂಡು ತಿಂದರೆ ಮಜಾನೇ ಬೇರೆ. ಸೊ ದಯವಿಟ್ಟು ಟ್ರೈ ಮಾಡಿ ರೆಸಿಪಿ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೇಗೆ ಇಷ್ಟ ಆಯಿತು ನಿಮಗೆ ಅಂತ. ಇದು ಒನ್ ಆಫ್ ಅ ಕೈಂಡ್ ರೆಸಿಪಿ ಆ್ಯಂಡ್ ವೆರಿ ವೆರಿ ಸೋಬರ್ ಆ್ಯಂಡ್ ಹೋಮ್ಲಿ ಕುಕ್ಡ್ ಫುಡ್. ನಿಮಗೆ ಮಸಾಲ ಎಲ್ಲ ತಿಂದ ಮೇಲೆ ಒಂಥರ ಹೊಟ್ಟೆ ಸಂಕಟ ಇರುತ್ತಲ್ವ, ಅದೆಲ್ಲ ಹೊಟ್ಟೋಗುತ್ತೆ. ಲೈಕ್ ಇಟ್ ಇಸ್ ಅ ವೆರಿ ಸೂದಿಂಗ್ ಫುಡ್. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಈ ರೆಸಿಪಿ. ಆ್ಯಂಡ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಐ ವಿಲ್ ಸಿ ಯು ನೆಕ್ಸ್ಟ್ ಟೈಮ್.